ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧ ಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮ ರುದ್ರ ಪ್ರಭೃತಿ ಸುರ ನರದ್ವೀಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲ ಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾರ್ಣವೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಬ್ಧಯೇ ನಮಃ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಸ್ವಸ್ತ್ಯಸ್ತು ಸತಾಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಕೃಷ್ಣಾವಧೂತರು ರಾಯರನ್ನ ಸ್ತೋತ್ರ ಮಾಡುವಾಗ ಮುಂದುವರಿದು ಅವರು ಸ್ತೋತ್ರ ಮಾಡ್ತಾರೆ. ಓಂ ಘೋಷಯಿತ್ನವೇ ನಮಃ. ಘೋಷ ಅಂದ್ರೆ ಗರ್ಜನೆ ಅಂತ ಸಾಮಾನ್ಯವಾದ ಅರ್ಥ. ಘೋಷ ಇತ್ತು ಅಂದ್ರೆ ಗರ್ಜನೆ ಮಾಡುವವರು ಅಂತ ಅರ್ಥ. ಗರ್ಜನೆ ಮಾಡೋದು ಅಂದ್ರೆ ಏನು? ಗರ್ಜನೆ ಅಂದ್ರೆ ಯಾರು ಶತ್ರುಗಳು, ಯಾರು ವೇದ ನಿಂದಕರು, ಯಾರು ಭಗವನ್ ನಿಂದಕರು, ಅವರಿಗೆ ರಾಯರ ಮಾತುಗಳು ಗರ್ಜನೆಯಂತೆ ಕೇಳಿಸ್ತಾ ಇತ್ತು. ಅವರು ನಿಜವಾಗಿ ಗರ್ಜನೆಯನ್ನು ಮಾಡಬೇಕಾಗಿಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳವರ ಮಾತು ಯಾರು ವೈರಿಗಳು, ಅವರ ವೈರಿಗಳಲ್ಲ, ಭಗವದ್ವೇಷಿಗಳು ಯಾರಿದ್ದಾರೆ, ವೇದದ್ವೇಷಿಗಳು, ವೇದ ವಿರೋಧಿಗಳು ಯಾರಿದ್ದಾರೆ, ಅವರಿಗೆ ಗರ್ಜನೆಯಂತೆ ಕೇಳಿಸ್ತಾ ಇದೆ ಆ ರಾಘವೇಂದ್ರ ಸ್ವಾಮಿಗಳವರ ಮಾತು. ಯಾಕೆ ಹೀಗೆ ಕೇಳಿಸ್ತಾ ಇದೆ ಅಂದರೆ, ರಾಘವೇಂದ್ರ ಸ್ವಾಮಿಗಳವರು ಮುಖ್ಯಪ್ರಾಣದೇವರ ಮುಖ್ಯವಾದ ಉಪಾಸಕರು, ಪರಮೋಪಾಸಕರು. ಮುಖ್ಯಪ್ರಾಣದೇವರನ್ನ ಉಪಾಸನೆ ಮಾಡಿ ಮಾಡಿ ಭಗವಂತನ ತತ್ವಜ್ಞಾನವನ್ನ ಅವರು ಪಡೆದುಕೊಂಡವರಾದ ಕಾರಣ ಮುಖ್ಯಪ್ರಾಣದೇವರನ್ನ ವರ್ಣನೆ ಮಾಡುವಾಗ ಹೀಗೆ ವರ್ಣನೆ ಮಾಡ್ತಾರೆ. ಮಾರುತಿಂ ನಮತ ರಾಕ್ಷಸಾಂತಕಂ ಅಂತ. ರಾಕ್ಷಸರನ್ನ ಸಂಹಾರ ಮಾಡ್ತಾ ಇದ್ದವರು ಹನುಮಂತ ದೇವರು. ಹೇಗೆ ಸಂಹಾರ ಮಾಡ್ತಾ ಇದ್ರು? ಮಹಾಭಾರತ ಉಲ್ಲೇಖ ಮಾಡುತ್ತೆ. ಅರ್ಜುನ ರಥವನ್ನ ತಗೊಂಡು ತಾನು ಯುದ್ಧ ರಂಗಕ್ಕೆ ಹೋಗಿದ್ದಾನೆ. ಹೋದಾಗ ಅರ್ಜುನ ಕಪಿಧ್ವಜ, ಹೆಸರೇ ಹೇಳುವಂತೆ ಅವನ ಧ್ವಜದಲ್ಲಿ, ಕಪಿ ಅಂದ್ರೆ ಹನುಮಂತ ದೇವರೇ ತಾವಿದ್ದವರು. ಹಾಗಾಗಿ ಹನುಮಂತ ದೇವರು ಅವನ ಧ್ವಜದಲ್ಲಿ ಕೂತಿದ್ದಾರೆ. ಕೂತು ಅರ್ಜುನನಿಗೆ ಯುದ್ಧದಲ್ಲಿ ಸಹಾಯ ಮಾಡಿದ್ರು. ಹೇಗೆ ಸಹಾಯ ಮಾಡಿದ್ರು ಅಂದ್ರೆ, ದೊಡ್ಡ ಸೈನ್ಯವನ್ನ ಎದುರಿಸಿ ಅರ್ಜುನ ಹೊರಟ ಸಂದರ್ಭದಲ್ಲಿ ಆ ಕಪಿ, ಆ ಧ್ವಜದಲ್ಲಿ ಕುಳಿತ ಕಪಿ ಗರ್ಜನೆ ಮಾಡ್ತಿತ್ತಂತ. ಹನುಮಂತ ದೇವರು ಧ್ವಜದಲ್ಲಿ ಕುಳಿತು ಗರ್ಜನೆ ಮಾಡಿದ್ದಾರೆ. ಹಾಗೆ ಗರ್ಜನೆಯನ್ನ ಕೇಳಿಯೇ ಎಷ್ಟೋ ಜನರು ಪ್ರಾಣ ಹೋಯ್ತಂತ. ಹೀಗೆ ಹನುಮಂತ ದೇವರು ತಾವು ತಮ್ಮ ಗರ್ಜನೆಯ ಮೂಲಕವಾಗಿ ಶತ್ರುಗಳನ್ನ ಸಂಹಾರ ಮಾಡುವಂಥವರು ಅನ್ನೋದು ಬಹಳ ಪ್ರಸಿದ್ಧವಾದಂತಹ ಒಂದು ಕಥೆ. ಮಹಾಭಾರತಾದಿ ಎಲ್ಲ ಇತಿಹಾಸಗಳಲ್ಲಿ, ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂಥದ್ದು. ರಾಘವೇಂದ್ರ ಸ್ವಾಮಿಗಳವರು ಹಾಗೆ ಘೋಷ ಇತ್ತು, ಅವರು ಗರ್ಜನೆಯನ್ನು ಮಾಡ್ತಾರೆ. ಗರ್ಜನೆಯನ್ನು ಮಾಡೋದು ಅಂದ್ರೆ ಅವರ ಒಂದೊಂದು ವಾಕ್ಯವೂ ಕೂಡ, ಗ್ರಂಥದಲ್ಲಿ ಇರುವಂತಹ ಒಂದೊಂದು ವಾಕ್ಯ ಅದು ಪ್ರತಿವಾದಿಗಳಿಗೆ ಗರ್ಜನೆಯಂತಾಗಿರುವಂಥದ್ದು. ಯಾಕೆಂದ್ರೆ ಅವರ ಗ್ರಂಥಗಳನ್ನು ನೋಡಿದಾಗ ನಮಗೆ ಈ ವಿಷಯ ಬಹಳ ಸ್ಪಷ್ಟವಾಗಿ ಅರಿವಾಗುತ್ತೆ. ಪ್ರತಿವಾದಿಗಳು ಪೂರ್ವಪಕ್ಷವನ್ನ ಮಾಡುವಂಥವರು ವಿಸ್ತಾರವಾಗಿ 15-20 ವಾಕ್ಯಗಳಲ್ಲಿ ಅವರು ಪೂರ್ವಪಕ್ಷವನ್ನ ಮಾಡಿದ್ರೆ, ಅದಕ್ಕೆ ರಾಘವೇಂದ್ರ ಸ್ವಾಮಿಗಳವರು ಟೀಕಾಕೃತ್ಪಾದರ, ಆಚಾರ್ಯ ಮಧ್ವರ ಒಂದು ಶಾಸ್ತ್ರ ಗ್ರಂಥಗಳ ಆಧಾರದ ಮೇಲೆ, ಅವರ ತತ್ವಗಳ ಆಧಾರದ ಮೇಲೆ ಬಹಳ ಚಿಕ್ಕದಾದ ಒಂದು ಉತ್ತರವನ್ನು ಕೊಟ್ಟಿರ್ತಾರೆ. ಆ ಒಂದೇ ಒಂದು ಉತ್ತರ 20, 25, 30 ವಾಕ್ಯಗಳ ಪ್ರಶ್ನೆಗೆ ಉತ್ತರ ರೂಪವಾಗಿ ಬಿಡುತ್ತೆ. ಹಾಗಾಗಿ ಅದ್ಭುತವಾದ ರೀತಿಯಲ್ಲಿ ಆಚಾರ್ಯರ ಸಿದ್ಧಾಂತವನ್ನ ಸ್ಥಾಪನೆ ಮಾಡಿ ಎಲ್ಲ ಕಡೆಯಲ್ಲಿ ಗರ್ಜನೆಯನ್ನ ಮಾಡಿದಂಥವರು ರಾಘವೇಂದ್ರ ಸ್ವಾಮಿಗಳವರು. ಮತ್ತಿನ್ನೊಂದು, ಗರ್ಜನೆ ಅನ್ನುವಂಥದ್ದು ಆಧಿಪತ್ಯದ ಸಂಕೇತ. ಈಗ ಸಿಂಹವೋ ಹುಲಿಯೋ ಒಂದು ಗರ್ಜನೆಯನ್ನು ಮಾಡಿತು ಅಂದ್ರೆ ಅದರ ಅರ್ಥ ಏನು ಅಂದ್ರೆ, ನಾನಿಲ್ಲಿದ್ದೇನೆ, ಯಾರು ಹತ್ರ ಬರುವ ಸಾಹಸ ಮಾಡಬೇಡಿ ಅಂತ. ಆಚಾರ್ಯ ರಾಘವೇಂದ್ರ ಸ್ವಾಮಿಗಳವರ ಮಾತು ಅಂದ್ರೆ ಹಾಗೆ. ಮತ್ತೊಬ್ಬ ಯಾವ ಪ್ರತಿವಾದಿಯೂ ಅವರ ಹತ್ರ ಬರುವಂತಹ ಸಾಹಸವನ್ನೂ ಮಾಡಬಾರ್ದು. ಅಷ್ಟು ಅದ್ಭುತವಾದ ರೀತಿಯಲ್ಲಿ ತಮ್ಮ ಮಾತನ್ನ ಆಡ್ತಾ
ಅದನ್ನ ಪಂಡಿತ ಇವರು ಅಪ್ಪಣ್ಣಾಚಾರ್ಯರು ಹೇಳುವಾಗ ದೇವಸ್ವಭಾವ, ನಿಜವಾಗಿ ಆ ರಾಯರನ್ನ ಸ್ತೋತ್ರ ಮಾಡುವಾಗ ದೇವಸ್ವಭಾವ ಅಂತಾರೆ. ರಾಯರ ಸ್ವಭಾವ ದೇವಸ್ವಭಾವ, ಅಂದ್ರೆ ದಿವ್ಯವಾದ ಸ್ವಭಾವ ರಾಯರದ್ದು. ದಿವ್ಯವಾದ ಸ್ವಭಾವ ರಾಯರದ್ದು ಅಂದ ಮಾತ್ರಕ್ಕೆ ರಾಯರು ಸುಮ್ಮನೆ ಕೂತ್ಕೊಂಡಿದ್ರು, ರಾಯರು ಏನು ಮಾಡಲಿಲ್ಲ ಅಂತ ಅಭಿಪ್ರಾಯ ಅಲ್ಲ. ಘೋಷ ಇತ್ನು ಅಂತ ಅವ್ರನ್ನ ಕೃಷ್ಣಾವಧೂತರು ಹೊಗಳುತ್ತಾರೆ. ಅವರು ಹೀಗೆ ಎಲ್ಲ ಪ್ರತಿವಾದಿಗಳು, ಯಾವ ವಾದಿಗಳು ಬಂದರೂ ಅವರನ್ನು ನಿಗ್ರಹ ಮಾಡಿ, ಯಾವುದೇ ವೇದ ವಿರೋಧಿಗಳು, ಯಾವುದೇ ದೈವದ್ವೇಷಿಗಳು ಯಾರು ಬಂದರೂ ಅವರಿಗೆ ಪ್ರತಿಕ್ರಿಯೆ ನೀಡಬೇಕು. ಅಂತಹ ಪ್ರತಿಕ್ರಿಯೆ ನಿಜವಾಗಿ ಅವರು ಬದಲಾಗಬೇಕು ಅನ್ನುವ ಬಯಕೆಯಿಂದ ಬಂದಿದ್ರೆ, ಅವರು ದೇವದ್ವೇಷಿಗಳಾಗಿದ್ರೂ ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ಉತ್ತರವನ್ನು ಕೊಟ್ಟು ಅವರ ಮನಸ್ಸನ್ನ ಪರಿವರ್ತನೆ ಮಾಡ್ತಾ ಇದ್ದವರು. ಅವರು ನಿಜವಾಗಿ ಬದಲಾಗಬೇಕು ಅಂತ ಬರದೆ ರಾಯರನ್ನ ಪರೀಕ್ಷೆ ಮಾಡಬೇಕು, ಅವರನ್ನ ಸೋಲಿಸಬೇಕು ಅಂತ ಬಂದ್ರೆ ಅವರಿಗೆ ಅದೇ ರೀತಿಯಲ್ಲಿ ಉತ್ತರವನ್ನು ಕೊಟ್ಟು ಕಳುಹಿಸ್ತಾ ಇದ್ದವರು. ಹೇಗೆ ರಾಯರದ್ದು ಮಾತು ಒಂದೇ, ಆದರೆ ಯಾರ್ಯಾರಿಗೆ ಎಲ್ಲೆಲ್ಲಿ ತಾಕಬೇಕು ಅಲ್ಲಲ್ಲಿ ತಾಕ್ತಿತ್ತು. ಹೇಗೆ ಅಂದ್ರೆ ಸಿಂಹ ಹುಲಿಗಳಿದ್ದಾವಲ್ಲ, ಅದರ ಹಲ್ಲು ಒಂದೇ. ಯಾವ ಹಲ್ಲಲ್ಲಿ ಅದು ಜಿಂಕೆಯನ್ನ ಬೇಟೆಯಾಡಿ ಕೊಲ್ಲತ್ತೋ ಕಚ್ಚಿ, ಯಾವ ಹಲ್ಲಿನಲ್ಲಿ ಕಚ್ಚಿ ಕಚ್ಚಿ ತನ್ನ ಆಹಾರವನ್ನ ತಿನ್ನತ್ತೋ ಅದೇ ಹಲ್ಲಿನಲ್ಲಿ ಕಚ್ಚಿಕೊಂಡು ತನ್ನ ಮರಿಯನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಗೊಂಡು ಹೋಗುತ್ತೆ. ಜಿಂಕೆ ಕುತ್ತಿಗೆಗೆ ಆ ಹಲ್ಲು ಬಿದ್ರೆ ಜಿಂಕೆ ಕೃಷ್ಣಾರ್ಪಣ ಅಂತ ಅರ್ಥ. ಅದೇ ತನ್ನ ಮರಿಯ ಕುತ್ತಿಗೆಗೆ ಆ ಹಲ್ಲು ಬಿದ್ರೆ ತನ್ನ ಮರಿ ಸುರಕ್ಷಿತ ಅಂತ ಅರ್ಥ. ಒಂದೇ ಹಲ್ಲಿನಿಂದ ಸಿಂಹವೇ ಹಿಂಸ್ರ ಪಶು ಅದು ಎರಡು ಕಾರ್ಯವನ್ನ ಮಾಡ್ಲಿಕ್ಕೆ ಬರುವಾಗ ರಾಘವೇಂದ್ರ ಸ್ವಾಮಿಗಳವರು ಮಹಾಚೇತನರಾದಂತಹ ವಾಯುದೇವರ ವಿಶೇಷ ಅನುಗ್ರಹ ಪಾತ್ರಭೂತರು. ಅಂತಹ ರಾಘವೇಂದ್ರ ಸ್ವಾಮಿಗಳವರು ತಮ್ಮ ಒಂದೇ ಮಾತಿನಿಂದಾಗಿ ಅವರು ಗರ್ಜನೆಯನ್ನೂ ಮಾಡ್ತಾ ಇದ್ದಾರೆ. ಇನ್ನೊಂದು, ಅವರು ಯಾರು ಸಜ್ಜನರಿದ್ದಾರೆ, ಯಾರು ಒಳ್ಳೆಯವರಿದ್ದಾರೆ ಅವರಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಈ ಎಲ್ಲ ಕಥೆಗಳನ್ನ ಇಲ್ಲಿ ಸಂಗ್ರಹ ಮಾಡ್ತಾ ರಾಯರನ್ನ ಸ್ತೋತ್ರ ಮಾಡ್ತಾ ಕೃಷ್ಣಾವಧೂತರಂತಾರೆ ಘೋಷ ಇತ್ನುಹು ಅನ್ನುವಲ್ಲಿಗೆ ಈ ನಾಮದ ಅರ್ಥ ಚಿಂತನೆಯನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು.